ನಮಸ್ತೆ. ನಾನು ಡಾಕ್ಟರ್ ಅಶ್ವಿನಿ, ಪುನರ್ವಸು ಆಯುರ್ವೇದ ಚಿಕಿತ್ಸಾಲಯ, ಚಿತ್ರದುರ್ಗ. ಇವತ್ತು ಸ್ವರ್ಣಪ್ರಾಶನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಸ್ವರ್ಣಪ್ರಾಶನ ಅಂತಂದರೆ ಚಿನ್ನವನ್ನು ಔಷಧಿಯ ರೂಪದಲ್ಲಿ ಸೇವನೆಗೆ ಕೊಡುವಂತಹ ಒಂದು ರಸಾಯನ ಚಿಕಿತ್ಸೆ. ನಮಗೆಲ್ಲ ಗೊತ್ತಿರುತ್ತೆ, ಸುತ್ತಮುತ್ತ ಆಯುರ್ವೇದ ಡಾಕ್ಟರ್ಸ್ಗಳು ಪ್ರತಿ ಪುಷ್ಯ ನಕ್ಷತ್ರದಲ್ಲಿ ನಮ್ಮ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ಮಾಡಿಸ್ತಾರೆ ಅನ್ನುವಂಥದ್ದು. ಇದರ ಬಗ್ಗೆ ನಮಗೆ ಸಾಕಷ್ಟು ಗೊಂದಲಗಳು ಕೂಡ ಇರುತ್ತೆ. ಯಾರಿಗೆ ಹಾಕಿಸ್ಬೇಕು, ಯಾಕೆ ಹಾಕಿಸ್ಬೇಕು, ಯಾವಾಗ ಹಾಕಿಸ್ಬೇಕು, ಎಷ್ಟು ದಿನ ಹಾಕಿಸ್ಬೇಕು, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂಥೇಳಿ ಈ ಎಲ್ಲ ಗೊಂದಲಗಳಿಗೆ ಇವತ್ತು ಪರಿಹಾರವನ್ನು ನಾವು ನೋಡೋಣಂತೆ. ಸ್ವರ್ಣಪ್ರಾಶನ ಅನ್ನುವಂಥದ್ದನ್ನು ನಮ್ಮಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಆಯುರ್ವೇದದ ಪೀಡಿಯಾಟ್ರಿಷನ್ ಅಂತಲೇ ಹೇಳಬಹುದಾಗಿರುವಂತಹ ಮಹರ್ಷಿ ಕಾಶ್ಯಪರು ಬರೆದಿರುವಂತಹ ಕಾಶ್ಯಪ ಸಂಹಿತೆ ಎನ್ನುವಂತಹ ಗ್ರಂಥದಲ್ಲಿ ಇದರ ಉಲ್ಲೇಖವನ್ನು ನಾವು ಗಮನಿಸ್ತೀವಿ. ಅವ್ರು ಹೇಳ್ತಾರೆ, ಸ್ವರ್ಣಪ್ರಾಶನವನ್ನು ಹುಟ್ಟಿದ ಮಗುವಿಗೆ ಅಂದರೆ ನವಜಾತ ಶಿಶುವಿಗೆ ಚಿನ್ನವನ್ನು ತೆಗೆದು ಅದನ್ನು ತುಪ್ಪ ಮತ್ತು ಜೇನುತುಪ್ಪದಿಂದ ನೆಕ್ಕಿಸ್ಬೇಕು ಅಂಥೇಳಿ. ಅಂದರೆ ಹುಟ್ಟಿದ ಮಗುವಿಗೆ ಸ್ವರ್ಣಪ್ರಾಶನವನ್ನು ಮಾಡಿಸ್ಲಿಕ್ಕೆ ಯಾಕೆ ಹೇಳ್ತಾರೆ ಅಂತಂದರೆ, ಗರ್ಭದಿಂದ ಮಗು ಹೊರಗಡೆ ಬಂದಾಗ ಅದಕ್ಕೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ ಹೊರಗಿನ ಜಗತ್ತಿನ ಜೊತೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ. ಆ ಎಲ್ಲ ಚಾಲೆಂಜಸ್, ಇನ್ಫೆಕ್ಷನ್ ಇರ್ಬೋದು, ಇವಿಲ್ ಸ್ಪಿರಿಟ್ಸ್ ಇರ್ಬೋದು, ಇವುಗಳೆಲ್ಲದರಿಂದ ಒಂದು ರಕ್ಷಣೆಯನ್ನು ಸ್ವರ್ಣಪ್ರಾಶನ ಮಾಡಿಸುತ್ತೆ ಅನ್ನುವಂಥದ್ದು ಅವರ ಉದ್ದೇಶ. ಹಾಗಾಗಿ ಹುಟ್ಟಿದ ಮಗುವಿಗೆ ನಾವು ಸ್ವರ್ಣಪ್ರಾಶನವನ್ನು ಮಾಡಿಸ್ತೀವಿ ಅಂತಾದರೆ ಅದು ಸೇಫಾ, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇದೆಯಾ ಅನ್ನುವಂಥ ನಮ್ಮ ಗೊಂದಲ ಅಲ್ಲೇ ಪರಿಹಾರ ಆಗುತ್ತೆ. ಹಾಗೆ ಮುಂದುವರಿತಾ ಅವ್ರು ಹೇಳ್ತಾರೆ, ಸ್ವರ್ಣಪ್ರಾಶನ ಅನ್ನುವಂಥದ್ದು ಅತ್ಯಂತ ಮಂಗಲಂ ಪುಣ್ಯಂ ಆಯುಷ್ಯಂ ಅಂಥೇಳಿ. ಹಾಗಾಗಿ ಈ ಸ್ವರ್ಣಪ್ರಾಶನವನ್ನು ಮಾಡೋದರಿಂದ ಆಯುರ್ವೃದ್ಧಿ ಆಗುತ್ತೆ ಅಂಥೇಳಿ. ಇನ್ನೂ ಹೇಳ್ತಾರೆ, ಯಾರು ನಿತ್ಯ ಸ್ವರ್ಣಪ್ರಾಶನವನ್ನು ಮಾಡಿಸ್ತಾರೆ ಅವರ ಮೇಧಾಗ್ನಿ ಬಲವರ್ಧನಂ ಆಗುತ್ತೆ ಅಂಥೇಳಿ. ಅಂದರೆ ಮೇಧಾಶಕ್ತಿಯನ್ನು ಈ ಸ್ವರ್ಣಪ್ರಾಶನ ಹೆಚ್ಚು ಮಾಡುತ್ತೆ ಅಂತ. ಮೇಧಾಶಕ್ತಿ ಅಂತಂದರೆ ನಮ್ಮ ಬ್ರೈನ್ ಪವರ್, ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ಶಕ್ತಿಗಳು, ಸ್ಮರಣ ಶಕ್ತಿ, ಗ್ರಹಣ ಶಕ್ತಿ, ಧಾರಣ ಶಕ್ತಿ, ಇದೆಲ್ಲವನ್ನು ಅದು ಜಾಸ್ತಿ ಮಾಡುತ್ತೆ. ಹಾಗೆ ಅಗ್ನಿ ಬಲವನ್ನು ಹೆಚ್ಚು ಮಾಡುತ್ತೆ. ಅಗ್ನಿ ಅಂತಂದರೆ ನಮ್ಮ ಜೀರ್ಣಶಕ್ತಿ. ಮಗು ಆಹಾರವನ್ನು ತೆಗೆದುಕೊಂಡಾಗ ಅದು ಚೆನ್ನಾಗಿ ಜೀರ್ಣವಾದಾಗ ಮಾತ್ರ ಮಗುವಿನ ಎಲ್ಲ ಧಾತುಗಳು ಬೆಳವಣಿಗೆಯಾಗಿ ಆರೋಗ್ಯಕರ ಬೆಳವಣಿಗೆ, ದೇಹದ ಬೆಳವಣಿಗೆ ಸಾಧ್ಯವಾಗುತ್ತೆ. ಹಾಗಾಗಿ ದೇಹದ ಬೆಳವಣಿಗೆಗೆ ಸ್ವರ್ಣಪ್ರಾಶನ ಮತ್ತು ಆಹಾರವನ್ನು ಚೆನ್ನಾಗಿ ಮಕ್ಕಳ ಸೇವನೆ ಮಾಡಬೇಕು ಅಂತಂದರೆ ಜೀರ್ಣಶಕ್ತಿಯ ವೃದ್ಧಿಗೆ ಕೂಡ ಈ ಸ್ವರ್ಣಪ್ರಾಶನ ಸಹಾಯ ಮಾಡುತ್ತೆ. ಇನ್ನು ಬಲವರ್ಧನಂ ಅಂತ ಹೇಳ್ತಾರೆ. ಬಲ ಅಂತಂದರೆ ಇಲ್ಲಿ ನಾವು ಮುಖ್ಯವಾಗಿ ಅಂದ್ಕೊಳ್ಬೇಕಾಗಿರುವಂಥದ್ದು, ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಈ ಸ್ವರ್ಣಪ್ರಾಶನ ಹೆಚ್ಚು ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಈ ಸ್ವರ್ಣಪ್ರಾಶನ ಅನ್ನುವಂಥದ್ದು ಯಾವುದೋ ಒಂದು ವ್ಯಾಕ್ಸಿನ್ ಅಲ್ಲ, ಯಾವುದೋ ಒಂದು ರೋಗಕ್ಕೆ ಕೊಡುವಂತಹ ಪ್ರಿವೆಂಟಿವ್ ಮೆಡಿಸಿನ್ ಅಲ್ಲ. ಇದು ಸಹಜವಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು